ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸನ್ನು ಹನುಮಂತ ಗೆದ್ದಿರೋದಕ್ಕೆ ಒಂದಷ್ಟು ಮಂದಿ ಸಂಭ್ರಮ ಖುಷಿಯನ್ನು ಪಡ್ತಾ ಇದ್ದರೆ ಮತ್ತೊಂದಿಷ್ಟು ಮಂದಿ ಬೇಸರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹನುಮಂತನಿಗೆ ಟ್ರೋಫಿ ಗೆಲ್ಲುವ ಯೋಗ್ಯತೆ ಇರಲಿಲ್ಲ, ಆದರೂ ಕೂಡ ಹನುಮಂತ ಅನುಕಂಪದ ಕಾರಣಕ್ಕೆ ಬಿಗ್ ಬಾಸನ್ನು ಗೆದ್ದಿದ್ದಾನೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಅಭಿಮಾನಿಗಳ ಮಧ್ಯೆ ನಡೀತಾ ಇದ್ದರೆ ಅದು ಬೇರೆಯದೇ ವಿಚಾರ. ಆದರೆ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ತಾಯಿ ಕೂಡ ಒಂದು ಗಂಭೀರ ಆರೋಪ ಅಥವಾ ಅಸಮಾಧಾನವನ್ನು ಹನುಮಂತನ ಮೇಲೆ ಹೊರಹಾಕಿದ್ದಾರೆ. ಹನುಮಂತ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಯೋಗ್ಯನೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಮಾತನಾಡಿದ್ದಾರೆ. ಹಾಗಿದ್ರೆ ಹನುಮಂತ ಕುರಿತಾಗಿ, ಹನುಮಂತ ಬಿಗ್ ಬಾಸ್ ವಿನ್ ಆಗಿರೋದರ ಕುರಿತಾಗಿ ತ್ರಿವಿಕ್ರಮ್ ಅವರ ತಾಯಿ ಹೇಳಿರುವುದೇನು? ತ್ರಿವಿಕ್ರಮ್ ಅವರ ತಾಯಿ ಕೊಟ್ಟಿರುವ ಆ ಹೇಳಿಕೆ ಈಗ ಹನುಮಂತನ ಅಭಿಮಾನಿಗಳಲ್ಲಿ ಆಕ್ರೋಶವನ್ನು ಹುಟ್ಟು ಹಾಕಿರೋದು ಹೇಗೆ? ಈ ಎಲ್ಲದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಪ್ರಿಯ ವೀಕ್ಷಕರ, ಬಿಗ್ ಬಾಸ್ ಕಡೆಗೂ ಅಂತ್ಯ ಕಂಡಿದೆ. ಹಳ್ಳಿಯಿಂದ ಬಂದಂತಹ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಹೊತ್ತು ಹೋಗಿದ್ದಾನೆ. ಸಾಕಷ್ಟು ಫೈಟ್ ಕೊಟ್ಟಂತಹ ತ್ರಿವಿಕ್ರಮ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಇಲ್ಲಿ ಹನುಮಂತ ಗೆದ್ದಿರೋದು ಒಂದು ರೀತಿಯಾದಂತಹ ಗೆಲುವು, ನಿಜವಾದ ಗೆಲುವು. ಬಿಗ್ ಬಾಸ್ ಇನ್ಮೇಲೆ ನಾವು ನಂಬ್ತೀವಿ, ಬಿಗ್ ಬಾಸ್ ಇಲ್ಲಿಯ ತನಕ ಒಂದು ರೀತಿ ಮೋಸವನ್ನು ಮಾಡ್ಕೊಂಡು ಬರ್ತಿತ್ತು, ತಮಗೆ ಬೇಕಾದವರನ್ನ ಗೆಲ್ಲಿಸಿಕೊಂಡು ಹೋಗ್ತಾ ಇತ್ತು, ಇದು ಸ್ಕ್ರಿಪ್ಟೆಡ್ ಶೋ, ಈ ರೀತಿಯಾದಂತಹ ಅಸಮಾಧಾನವನ್ನು ಬಿಗ್ ಬಾಸ್ ಅಭಿಮಾನಿಗಳು ಹಾಗೆಯೇ ಜನರು ಹೊರಹಾಕ್ತಾ ಇದ್ರು. ಆದರೆ ಹನುಮಂತ ಗೆದ್ದ ಬಳಿಕ ಈ ರೀತಿಯಾದಂತಹ ಒಂದು ಭಾವನೆ ಕೂಡ ಅಭಿಮಾನಿಗಳಲ್ಲಿ, ಜನರಲ್ಲಿ ಬದಲಾದಂತಿದೆ. ಇಲ್ಲ, ಬಿಗ್ ಬಾಸ್ ಆ ರೀತಿಯ ಶೋ ಅಲ್ಲ, ಜನರು ಯಾರನ್ನು ಮೆಚ್ಚಿಕೊಳ್ತಾರೋ ಅಂಥವರೇ ಬಿಗ್ ಬಾಸನ್ನು ಗೆಲ್ತಾರೆ ಅನ್ನುವಂತಹ ಒಂದು ಭಾವನೆ ಈಗ ಮೂಡ್ತಾ ಇದೆ. ಆದರೆ ಇದರ ಹೊರತಾಗಿಯೂ ಕೂಡ ಬಿಗ್ ಬಾಸನ್ನು ಹನುಮಂತ ಗೆಲ್ಲೋದಕ್ಕೆ ಯೋಗ್ಯನೇ ಆಗಿರಲಿಲ್ಲ. ಆತ ನಾಟಕ ಮಾಡ್ತಾ ಇದ್ದ, ನಾಟಕ ಮಾಡಿಕೊಂಡೇ ಬಿಗ್ ಬಾಸನ್ನು ಗೆದ್ದಿದ್ದಾನೆ. ಇಂತಹ ಒಂದು ಕಮೆಂಟ್ಗಳು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇವೆ. ಇದೆಲ್ಲದರ ಮಧ್ಯೆ ಈಗ ತ್ರಿವಿಕ್ರಮ್ ಅವರ ತಾಯಿ ಸಹ ಹನುಮಂತನ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿ ಹನುಮಂತ ಹೊರಹೊಮ್ತಾ ಇದ್ದ ಹಾಗೆ ರನ್ನರ್ ಅಪ್ ಸ್ಥಾನಕ್ಕೆ ತ್ರಿವಿಕ್ರಮ್ ತೃಪ್ತಿ ಪಡಬೇಕಾಗಿ ಬಂತು. ಬಿಗ್ ಬಾಸ್ ರನ್ನರ್ ಅಪ್ ಆಗಿರೋ ತ್ರಿವಿಕ್ರಮ್ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ. ಆದರೆ ಇದರ ಮಧ್ಯೆ ತ್ರಿವಿಕ್ರಮ್ ಅವರ ತಾಯಿ ಹನುಮಂತ ಬಿಗ್ ಬಾಸನ್ನು ಗೆದ್ದಿದ್ದೇ ಸರಿಯಲ್ಲ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಹೌದು, ಈ ಬಗ್ಗೆ ಖಾಸಗಿ ವಾಹಿನಿಯೊಂದಿಗೆ ಮಾತನಾಡಿದಂತಹ ತ್ರಿವಿಕ್ರಮ್ ಅವರ ತಾಯಿ ವನಜಾಕ್ಷಿ, ನನಗೆ ಹನುಮಂತನಲ್ಲಿ ಬೇರೆ ಏನೂ ಕಾಣಿಸ್ತಿಲ್ಲ, ಅವನಿಗೆ ಬಿಟ್ಟು ಬೇರೆ ಯಾರಿಗಾದರೂ ಕಪ್ ಸಿಕ್ಕಿದ್ರೆ ನನಗೆ ಖುಷಿ ಆಗ್ತಾ ಇತ್ತು. ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ ನನಗೆ ಬೇಸರ ಇಲ್ಲ, ಆದರೆ ಅಷ್ಟು ಜನರಲ್ಲಿ ಹನುಮಂತನಿಗೆ ಬಿಟ್ಟು ಬೇರೆಯವರಿಗೆ ಕಪ್ ಸಿಗಬೇಕಿತ್ತು ಅಂದಿದ್ದಾರೆ. ಇಲ್ಲಿ ಅವರ ಈ ಹೇಳಿಕೆಯೇ ಕೂಡ ಒಂದು ರೀತಿ ಹನುಮಂತನನ್ನು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಹೇಳಿದಾಗೆ ಕಾಣಿಸ್ತಾ ಇತ್ತು. ಯಾಕೆಂದರೆ ತನ್ನ ಮಗ ಗೆಲ್ಲಲಿ ಅನ್ನೋದು, ತನ್ನ ಮಗ ಸೋತಿರೋದಕ್ಕೆ ಬೇಸರವನ್ನು ಹೊರಹಾಕೋದು ಅದು ಬೇರೆಯದ್ದೇ ವಿಚಾರ. ಆದರೆ ಹನುಮಂತನ ಬಿಟ್ಟು ಬೇರೆ ಯಾರಾದರೂ ಬಿಗ್ ಬಾಸನ್ನು ಗೆದ್ದರೂ ನನಗೆ ಬೇಜಾರು ಆಗ್ತಾ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಪದೇ ಪದೇ ಒತ್ತಿ ಹೇಳೋದು ಹನುಮಂತನನ್ನು ಎಲ್ಲೋ ಒಂದು ರೀತಿ ಬೇಕಂತಲೇ ಟಾರ್ಗೆಟ್ ಮಾಡಿ ಮಾತನಾಡಿದ ಹಾಗೆ ಕಾಣಿಸ್ತಾ ಇತ್ತು. ಇದನ್ನೇ ಈಗ ಹನುಮಂತನ ಅಭಿಮಾನಿಗಳು ಖಂಡಿಸ್ತಾ ಇರೋದು. ಹಾಗಾದರೆ ಯಾರು ಗೆಲ್ಲಬೇಕಿತ್ತು, ಹನುಮಂತನ ಹೊರತಾಗಿ ಅಥವಾ ನಿಮ್ಮ ಮಗನ ಹೊರತಾಗಿ ಬಿಗ್ ಬಾಸ್ ಟ್ರೋಫಿಯನ್ನು ಯಾರು ಗೆಲ್ಲಬೇಕಿತ್ತು, ನೀವೇ ಹೇಳಿ ಅನ್ನುವಂತಹ ಪ್ರಶ್ನೆಯನ್ನು ಈಗ ತ್ರಿವಿಕ್ರಮ್ ಅವರ ತಾಯಿಗೆ ಹನುಮಂತನ ಅಭಿಮಾನಿಗಳು ಹಾಗೆಯೇ ಹನುಮಂತನನ್ನು ನೆಚ್ಚಿಕೊಂಡವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋದಕ್ಕೆ ನಿಜಕ್ಕೂ ಅರ್ಹನಾಗಿದ್ನ? ಹಾಗಿದ್ರೆ ಯಾಕೆ? ಅದಕ್ಕೆ ನಿಮ್ಮ ಕಾರಣಗಳು ಏನು? ಈ ಕುರಿತಾಗಿ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆಯೇ ನೀವಿನ್ನೂ ಕೂಡ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.